ಈ ಫೆಬ್ರವರಿ ಮಂತು ನನಗೆ ನಿಮ್ಮ ಸ್ಟೋರಿನ ಸ್ವಲ್ಪ ನೆನಪಾಗುತ್ತೆ. ನಿಮ್ಮ ಮದುವೆ ಟೈಮು ಏನು ಚಾಲೆಂಜಸ್ ಇತ್ತು ಮೇಡಮ್ ಅವತ್ತಿನ ಸಿಚುವೇಶನಲ್ಲಿ? ಪ್ರೇಮ್ ಸರ್ ಜೊತೆ ಪ್ರೀತಿ ಆಗಿದ್ದೆ ಆವಾಗ ಹೆಂಗೆ ಅನ್ನೋಂಥದ್ದನ್ನು ಈ ಕ್ಷಣಕ್ಕೆ ನೆನೆಸ್ಕೊಳ್ಳೋದಾದ್ರೆ? ಈ ಚಾಲೆಂಜಸ್ ಮದುವೆಯಲ್ಲಿ ನನಗೇನು ಇರಲಿಲ್ಲ. ಚಾಲೆಂಜ್ ಇದ್ದಿದ್ದೇ ಐ ಥಿಂಕ್ ಮದುವೆ ಆದಮೇಲೆ, ಬಿಕಾಸ್ ಅದು ಒಂದು ಹೊಸ ಜೀವನ ನನಗೆ. ನಾವು ಕುಂದಾಪುರದಿಂದ ಬಂದಿರೋರು, ತುಂಬ ಕಡಿಮೆ ಲೈಫ್ ನೋಡಿದ್ದೆ ನಾನು ಆವಾಗ. ಐ ವಾಸ್ 23 ವರ್ಷ ನನಗೆ ಮದುವೆ ಆದಾಗ ನಾನು. ಸೊ ಐ ಥಿಂಕ್ ಫಾರ್ ಮೀ ಮದುವೆ ಆದಮೇಲೆ ಇದ್ದಿದ್ದು ಚಾಲೆಂಜ್ ಭಾಳ ದೊಡ್ಡದಿತ್ತು. ಅಂದರೆ ನನಗೆ ಅವ್ರ ಟ್ರೆಡಿಷನ್ಸ್, ಅವ್ರ ಕಸ್ಟಮ್ಸ್, ಗೌಡ್ರು, ಮಂಡ್ಯ ಅದಕ್ಕೆಲ್ಲ ಅಡ್ಜಸ್ಟ್ ಆಗೋಕ್ಕೆ ತುಂಬ ವರ್ಷಗಳಾಯಿತು. ಬಟ್ ಈಗ ನನಗೆ ಅಂದರೆ ಸೌತ್ ಬೆಂಗಳೂರು ಬಿಟ್ಟು ಹೋಗಿರೋ ಹುಡುಗಿ ಅಲ್ಲ ನಾನು. ಬಟ್ ಈಗ ನನಗೆ ಚಂದ್ರಾಲೇಔಟೇ ಇಷ್ಟ, ನನಗೆ ಮನೆಯೇ ಇಷ್ಟ, ನಂಗೆ ಮದ್ದೂರು ಫೀಲ್ಸ್ ಲೈಕ್ ಹೋಮ್. ಸೊ ಅದನ್ನು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ವರ್ಷಗಳಾಯಿತು. ಐ ಥಿಂಕ್ ದ್ಯಾಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಬಟ್ ಆನೆಸ್ಟ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಪ್ರೇಮ್ಗೆ, ಬಿಕಾಸ್ ಅವನು ಕೂಡ ನನ್ನ ಕಡೆ ಅಡ್ಜಸ್ಟ್ ಆಗೋಕ್ಕೆ ಬಹುಶಃ ತುಂಬ ಕಷ್ಟ ಆಗಿರ್ಬೋದು. ಬಟ್ ಮ್ಯಾರೇಜ್ ಇಸ್ ನೆವರ್ ಪರ್ಫೆಕ್ಟ್ ಕಣೋ. ಇಟ್ಸ್ ಆಲ್ ಅಬೌಟ್ ಅಡ್ಜಸ್ಟಿಂಗ್. ಎರಡೂ ಕಡೆಯಿಂದ ಒಂದು ಅಡ್ಜಸ್ಟ್ಮೆಂಟ್ ಆದರೆ ಮಾತ್ರ ಒಂದು ಮ್ಯಾರೇಜ್ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಐ ಥಿಂಕ್ ಈಸ್ ಅ ವೆರಿ ಕೈಂಡ್ ಪಾರ್ಟ್ನರ್, ವೆರಿ ಸ್ವೀಟ್ ಅವನು. ಖಂಡಿತ ಮೇಡಮ್, ಯಾಕಂದರೆ ನಿಮ್ಮ ಜೀವನ ನೋಡಿದಾಗ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗುವಂಥದ್ದು. ಫೈನಲ್ ಈ ಹಂತಕ್ಕೆ ಬಂದಾಗ ಹೆಂಗೆ ಅನಿಸುತ್ತೆ ಮದುವೆ ಲೈಫೆಲ್ಲ? ಈಗ ತುಂಬ ಜನ ಅಂದರೆ ಯೂಶುವಲ್ ಇರುತ್ತೆ, ಹೀರೋಯಿನ್ಸ್ಗೆ ಮದುವೆ ಆದಮೇಲೆ ಸಿನಿಮಾ ಬಿಟ್ಟು ಇರಬೇಕಾದಂಥದ್ದು ತುಂಬ ಚಾಲೆಂಜಸ್ ಇರುತ್ತೆ, ಅದು ಡಿಫಿಕಲ್ಟ್ ಆಗಿರುತ್ತೆ. ನೀವು ಅದನ್ನೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಆ ಸಿಚುವೇಶನ್ಗೆ ಏನು ಬೇಕೋ ಅದನ್ನೆಲ್ಲ ಮಾಡಿರುವಂಥದ್ದು ಮೇಡಮ್, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ಮದುವೆ ಆದಮೇಲೆ ನಾನು ಹೇಳ್ದಂಗೆ ಜಾಗಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ ಒಂದು ಕಂಫರ್ಟಬಲ್, ಒಂದು ನಮಗೆ ಸಪೋರ್ಟ್ ಮಾಡೋ ಒಂದು ಪಾರ್ಟ್ನರ್ ಸಿಗಬೇಕು. ನಂಗೆ ಪ್ರೇಮ್ ಯಾವುದಕ್ಕೂ ಯಾವತ್ತೂ ಇಲ್ಲ ಅಂದೇ ಇಲ್ಲ. ಅಂದರೆ ನನಗೇ ಇರ್ಬೋದು, ನನಗೇನಾದರೂ ನನಗೀಗ ಸಿನಿಮಾ ಟಿ ವಿ ಮಾಡಬೇಕು ಅಂದರೆ ಅವ್ನು ಯಾವತ್ತೂ ಇಲ್ಲ ಅನ್ನಲ್ಲ. ಸೂರ್ಯನ ವಿಚಾರದಲ್ಲಿ ವಿ ಆರ್ ಆಲ್ವೇಸ್ ಅ ಟೀಮ್. ಸೊ ನನಗೆ ಐ ಥಿಂಕ್ ಹೀ ಈಸ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್. ಸೊ ನನಗೆ ಯಾವಾಗಲೂ ಅವನು ಇಲ್ಲ ಇದು ಬೇಡ ಅದು ಬೇಡ ಅಂತ ಯಾವತ್ತೂ ಅಂದಿರೋನಲ್ಲ. ನಾಳೆ ನಾನು ಸಿನಿಮಾ ಮಾಡಬೇಕು ಅಂತಿದ್ರು ಬಹುಶಃ ಅವನು ಇಲ್ಲ ಅಂತ ಹೇಳಲ್ಲ. ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನನಗೆ ಆ ಟೈಮಲ್ಲಿ ಸಿನಿಮಾ ಮಾಡಬಾರ್ದು ಅಂತ ಏನಕ್ಕಿತ್ತು ಅಂದರೆ ಬಿಕಾಸ್ ಐ ವಾಂಟೆಡ್ ಟು ಮೇಕ್ ಅ ಫ್ಯಾಮಿಲಿ ಫಾರ್ ಮೈ ಸೆಲ್ಫ್. ಮಗ ತುಂಬ ಸಣ್ಣವನಿದ್ದ. ಐ ವಾಂಟೆಡ್ ಟು ಲುಕ್ ಆಫ್ಟರ್ ಹಿಮ್. ಐ ವಾಸ್ ಆಲ್ಸೋ ವೆರಿ ಯಂಗ್. ನನಗೂ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಐ ಥಿಂಕ್ ದ್ಯಾಟ್ ಈಸ್ ಅ ವುಮೆನ್ ಈಸ್ ಆಲ್ವೇಸ್ ಮಲ್ಟಿ ಟಾಸ್ಕಿಂಗ್. ಎಲ್ಲ ಹೆಂಗಸರು ಅಷ್ಟೇ, ಯಾವಾಗಲೂ ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾರೆ, ಮಕ್ಳಿಗೆ ನೋಡ್ಕೋತಾರೆ, ಮನೆ ನೋಡ್ಕೋತಾರೆ. ಐ ಥಿಂಕ್ ದೇ ಆರ್ ರಿಯಲಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಸೊ ಅವ್ರಿಗೆ ಒಂದು ಸರಿಸಾಟಿ ಅಂದರೆ ಅವ್ರಿಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಫೈನಲಿ 2 ಪ್ರಶ್ನೆ ಮೇಡಮ್. ಒಂದು, ಫೆಬ್ರವರಿ 14 ಬರುತ್ತೆ, ನಿಮಗೆ ಪ್ರೇಮ್ ಸರ್ ಯಾವತ್ತೂ ಪ್ರಪೋಸ್ ಮಾಡಿದ್ದು, ಆ ದಿನ ಸೆಲೆಬ್ರೇಟ್ ಮಾಡಿದ್ದು ನೆನಪು ಹೆಂಗಾಗುತ್ತೆ ಅಂತ ಈ ಮಂತಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ನಿನ್ಗೆ ಅನಿಸುತ್ತಾ ಅವನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋ ಥರ ಇದ್ದಾರೆ ಅಂತ? ನೋ ಚಾನ್ಸ್. ಅವನಿಗೆ ಅದು ಕಾನ್ಸೆಪ್ಟೇ ಬರಲ್ಲ ಅನಿಸುತ್ತೆ. ಬಟ್ ಎವ್ರಿ ಫೆಬ್ರವರಿ 14 ಪ್ರತಿ ವರ್ಷವೂ ನನಗೆ ಬಂದು ರೋಸ್ ಕೊಡ್ತಾನೆ ಅವನು. ಪ್ರತಿ ವರ್ಷ ವಿ ಬೀನ್ ಮ್ಯಾರಿಡ್ ಫಾರ್ 18 years. 18 ವರ್ಷದಲ್ಲಿ ಎವ್ರಿ ಇಯರ್ ಹಿ ಕಮ್ಸ್ ಅಂಡ್ ಗಿವ್ಸ್ ಮಿ ಅ ರೋಸ್ ಅಂಡ್ ಸೇಸ್, ತಗೋ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ದಟ್ ಈಸ್ ಆಲ್ವೇಸ್ ದ ಕಾನ್ಸ್ಟೆಂಟ್. ಸೂಪರ್ ಮೇಡಮ್.